ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ಮಹಾಶಿವರಾತ್ರಿ. ಟೆಂಪಲ್ಗೆ ಹೋಗೋಣ ಅಂತ ಬಂದಿದ್ದೀನಿ, ನನ್ನ ಜೊತೆ ನೀವು ಬನ್ನಿ ಹೋಗೋಣ. ಟೆಂಪಲ್ಗೆ ಹೋಗೋಕ್ಕಿಂತ ಮೊದಲೇ ನಾನು ಮಾರ್ನಿಂಗ್ 5 o'clock ಎದ್ದು ಸ್ನಾನ ಮಾಡಿ ನಾನು ರೆಡಿಯಾಗಿ ಹೊಸ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮದಲ್ಲಿ ಆನಂತರ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೊಸ್ಲಿಗೆ ರಂಗೋಲಿ ಹಾಕಿ ಹೂವನ್ನಿಟ್ಟು ಎಲ್ಲ ಮಾಡಿದ್ದೀನಿ. ಆನಂತರ ನೈವೇದ್ಯ ಮಾಡಬೇಕಾಯ್ತು. ನೈವೇದ್ಯ ರೆಡಿ ಮಾಡಿಕೊಂಡು ದೇವ್ರ ಹತ್ರ ತಂದಿಟ್ಟಿದ್ದೆ. ಗೈಸ್, ನಾನು ದೇವ್ರ ಮನೇನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದು ವಿಡಿಯೋ ಮಾಡಲಿಲ್ಲ. ಆನಂತರ ದೀಪವನ್ನೆಲ್ಲ ಹಚ್ಚಿಸಿ ದೇವರಿಗೆ ಇನ್ನು ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ನೀವು ನೋಡ್ತಾ ಇರ್ಬೋದು, ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಆದಮೇಲೆ ಇವಾಗ ಆರತಿನೂ ಮಾಡ್ತಾ ಇದ್ದೀನಿ ನಾನು ದೇವರಿಗೆ. ಆನಂತರ ಕೂತ್ಕೊಂಡು ನಾನು ಅಲ್ಲೇ ದೇವರಿಗೆ ನನ್ನ ಮನಸ್ಸಲ್ಲಿರೋದು ಕಷ್ಟ ಸುಖ ಹೇಳಿಕೊಂಡು ನಮಗೆ ಕೆಟ್ಟದ್ದು ಬಯಸೋರಿಗೂ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಹೇಳಿಕೊಂಡು, ಇದು ನಮ್ಮ ದೇವ್ರ ಮನೆ ಆಗಿತ್ತು ಗೈಸ್. ನಾನು ಹಬ್ಬದ ದಿನ ಪೂಜೆ ಮಾಡಿರೋದು. ನೋಡಿ ನಮ್ಮ ದೇವ್ರ ಮನೆ ಹೇಗಿದೆ ಅಂತ. ಆನಂತರ ನಾವು ನೆನ್ನೆನೇ ಹೋಗಿ ಟೆಂಪಲಲ್ಲಿ ಅಭಿಷೇಕಕ್ಕೆ ಕೊಟ್ಟು ಬಂದಿದ್ವಿ. ಅವರು 6 ಗಂಟೆಗೆ ಬರೋಕ್ಕೆ ಹೇಳಿದರು, ಬಟ್ ಅಷ್ಟು ಬೆಳಗ್ಗೆ ನನಗೂ ಹೋಗೋಕ್ಕಾಗಿರಲಿಲ್ಲ. ಬಿಕಾಸ್ ನಾನು ಮನೆಯಲ್ಲಿ ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ಹೋಗಬೇಕಾಗಿತ್ತಲ್ವ, ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ. ಮನೇಲೆಲ್ಲ ಮುಗಿಸ್ಕೊಂಡು ಟೆಂಪಲ್ಗೆ ಹೋದೆ. ಆಚೆ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಬಟ್ ಕ್ರೌಡ್ ಸ್ವಲ್ಪ ಕಡಿಮೆನೇ ಇತ್ತು ಗೈಸ್, ಬೆಳಗ್ಗೆನೇ ಅಲ್ವಾ, ಕಡಿಮೆನೇ ಇತ್ತು. ಅಲ್ಲಿ ಒಳಗಡೆ ಹೋಗಿ ದೇವರಿಗೆ ನಮಸ್ಕಾರ ಹಾಕೊಂಡು ಇದು ಇವತ್ತಿನ ನನ್ನ ಮಿನಿ ವ್ಲಾಗ್ ಆಗಿತ್ತು.